ಎಲ್ಲಾರು ಸೇರ್ಕೊಂಡು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಎಷ್ಟು ನಾಟಕ ಬಿಗ್ ಬಾಸ್, ಎಷ್ಟು ನಾಟಕ. ನಾನ್ ತಪ್ಪಿದ್ರೆ ನೀವ್ ಹೇಳಿ ಬಿಗ್ ಬಾಸ್, ಒಪ್ತೀನಿ ಬಿಗ್ ಬಾಸ್. ನಾನು ತಪ್ಪಿಲ್ಲ ಬಿಗ್ ಬಾಸ್. ಟಾಸ್ಕ್ ಮಾಡಿದೀನಿ, ಅಡಿಕೆ ಮಾಡಿದೀನಿ, ಊಟನೂ ಮಾಡಿಸಿದೀನಿ ಬಿಗ್ ಬಾಸ್. ಬಿಗ್ ಬಾಸ್ ನೀವು ಬೇಡ ಹೋಗು ಅಂದ್ರೆ ಹೇಳಿ ಬಿಗ್ ಬಾಸ್. ಫ್ರಂಟ್ ಗೇಟ್ ಇಂದ ಹೋಯ್ತಾ ಇರ್ತೀನಿ, ನಾನು ಹೋಯ್ತಾ ಇರ್ತೇನೆ ಬಿಗ್ ಬಾಸ್. ಸರ್, ಆಕ್ಟಿಂಗ್ ಅಭ್ಯಾಸ ಮಾಡ್ಕೋತಿದ್ದೀರಾ? ಇನ್ನೊಂದು ಸೀಸನ್ ರೆಡಿ ಆಗ್ತಾ ಇದೀನಿ. ಹೌದು ಸ್ವಾಮಿ, ಹೌದು ಸ್ವಾಮಿ. ಹೌದು ಸ್ವಾಮಿ, ಹೌದು ಸ್ವಾಮಿ. ಹೌದು ಸ್ವಾಮಿ, ಹೌದು ಸ್ವಾಮಿ. ಹೌದು ಸ್ವಾಮಿ, ಹೌದು ಸ್ವಾಮಿ. ಯಾವಾಗ ಅನ್ಸ್ತು ನಾನು ಅವರಿಗೆ ಇರಿಟೇಟ್ ಮಾಡಿದ್ದೀನಿ? ಕಾನ್ಫಿಡೆನ್ಸ್ ಇರಲಿ. ಅಧಿಕ ಪ್ರಸಂಗ, ಅಧಿಕವಾದಂತ ಓವರ್ ಕಾನ್ಫಿಡೆನ್ಸ್ ಇಬ್ಬರಿಗೂ ಬೇಡ. ಫಸ್ಟ್ಗೆ ನಾನು ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲು ಆಯ್ಕೆ ಮಾಡೋದು ಗಿಲ್ಲಿ ಅವ್ರನ್ನ ಬಂದ್ಬಿಟ್ಟು ವರ್ಕ್ ಕಾಸಕ್ ನೋಡ್ತೀನಿ. ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೋತಾನ. ಸ್ಟಿಕ್ಕರ್ನ ಅಂಟಿಸಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಗಿಲ್ಲಿ ಅಂತ ನಾನು ಹೇಳ್ತೀನಿ. ಗಿಲ್ಲಿನ ನಾಮಿನೇಟ್ ಮಾಡ್ತೀನಿ. ಸೆಕೆಂಡ್ ನಾಮಿನೇಷನ್ ಬಂದು ಗಿಲ್ಲಿ ಅವ್ರಿಗೆ. ನಿಮ್ಗಳ ಮನೆ ಬೆಂಕಿ ಹಚ್ಕೊಂಡು ಉಡ್ದೋಗ, ನಿಮ್ಗಳ ಮನೆ ಮುಡ್ದೋಗ. ಬರೀ ಇಂಥದೆಯಾ? ಹೇಳಿ ಮೇಡಮ್, ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಅಂದ್ರೇನು ಕರೆಕ್ಟ್ ಆಗಿ ಹೇಳಕ್ಕೆ. ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗ. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ, ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್, ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗಿ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನೀವ್ಯಾರು ಸರ್? ನೀವ್ಯಾರು? ಸೊ ಆ ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದಾನು ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು? ನೀವು ಗಿಲ್ಲಿ ತರ ಆಗ್ಕೂಡುದು. ಬ್ಯಾಡ್ ಎಕ್ಸಾಂಪಲ್ ಅಂದ್ರೆ ಈ ಸ್ಟೂಡೆಂಟ್. ಪ್ರಿನ್ಸಿಪಲ್ ಇದ್ಯಾಕೆ ನಿನ್ ಚೇಂಬರ್ ಎಲ್ಲಿ ಇರುದು, ನೀನ್ ಎಲ್ಲಿ ಕೂತಿರುದು? ಒಳಗಡೆ ಟೇಬಲ್ ಹಾಕಿಲ್ವ, 2 ಚೇರ್ ಹಾಕ್ಬಿಟ್ಟು ಬೈಲೆ ಅವ್ನ್ ಲೆಟರ್ ಟೈಪ್ ಮಾಡು, ಡಿಸ್ಮಿಸ್ ಟೈಪ್. ರಕ್ಷಿತ್ ಅವರು ಎಲ್ಲಾ ಕಡೆ ಮೂಗ್ ತುರುಕ್ತಾರೆ. ಜಗಳ ಆಡ್ತಿದಾರೆ ಅಂತ ಅನ್ಸಲ್ಲ, ಡಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ. ರಿಷಾ ಅವರೇ, ನಿಮಗೆ ಒಂದು ಕಂಪ್ಲೇಂಟ್ ಇತ್ತು ಮೇಡಮ್. ಸುದೀಪ್ ಅವರು ನನಗೆ ಬೈದ್ರು ಪರವಾಗಿಲ್ಲ, ನಾನೇನೋ ಕೇಳಬೇಕು ಅಂತ. ಬೈಯಲ್ಲ, ಕೇಳಿ. 10 ನಿಮಿಷ 15 ನಿಮಿಷ ತುಂಬಾ ಸ್ಪಷ್ಟ ಕನ್ನಡನೇ ಮಾತಾಡಿದ್ಲು. ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ್ಲೇನೆ ಯಾಕೆ ಅದು ಇದು ಏನಕ್ಕೆ ಅದನ್ನ ಇವಳೇನ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾಳ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಮನೇಲಿ ರಕ್ಷಿತಾ ಇಸ್ ಫೇಕ್. ರಕ್ಷಿತಾ ಅವ್ರದ್ದು ಫೇಕ್. ಈ ಮಾತು ಯಾರ್ಯಾರು ಒಪ್ಕೋತೀರಿ? ಕೈ ಎತ್ತಿ. ಯಾಕೆ ಸುದೀಪ್ ಸರ್? ಇಲ್ಲ ಅಣ್ಣ, ಅನ್ಸುತ್ತೆ ಅಣ್ಣ, ಆತರ ಅನ್ಸುತ್ತೆ ಅಣ್ಣ. ಮೇಡಮ್ ಹೇಳ್ದಂಗೆ ನಾನು ಮೇಡಮ್ ಹೇಳ್ದಂಗೆ ಅಂತ ಹೇಳ. ಎಷ್ಟು ವಾರ ಬಿಟ್ಕೊಂಡು ಯೋಚನೆ ಮಾಡಿ ಹೇಳಿದ್ರು ಪರವಾಗಿಲ್ಲ, ನಾನು ಇದನ್ನ ಅಟೆಂಡ್ ಮಾಡ್ತೀನಿ. ಸರ್ ಪ್ಲೀಸ್ ನೀವೇ ಇವಾಗ ಹೇಳ್ಬೇಡಿ ಸ್ವಲ್ಪ. ರಕ್ಷಿತಾ, ನೀವು ಮನೆಯಲ್ಲಿ ಕೂತಿರೋರೆಲ್ಲರೂ ಒಂದ್ ಸ್ವಲ್ಪ ಇದನ್ನ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಬರೀ ಹೇಳೋದಿಕ್ಕೆ ಬರೋದಲ್ಲ ನಾನು. ಹಂಗಿದ್ರೆ ಡೈರೆಕ್ಟ್ ಆಗಿ ಬಂದು ನಿಮಗೆ ಯಾಕೆ ಪ್ರಶ್ನೆ ಕೇಳಿ, ಎಸ್ ಆರ್ ನೋ ರೌಂಡ್ ಯಾಕೆ ಕೇಳಿ. ರಕ್ಷಿತ ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಪಲಿ ತೋರಿಸ್ತಿದ್ಯಾ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದ್ಯಾ? ಕಲಾವಿದರಿಗೆ ಚಪ್ಪಲ್ ತೋರ್ಸಿದ್ರ? ನಾವು ಪರ್ಸೆಪ್ಷನ್ ರಾಂಗ್ ಕೊಟ್ಟಾಗ ಏನಾಗುತ್ತೆ? ಯಾರ್ಯಾರೋ ಇದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರಂತೆ, ಕಲಾವಿದರಿಗೆ ಹೇಳಿದ್ರೆ ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡ್ಸ್ಕೊಡ್ತಾರ? ನಾನೊಬ್ಬ ಕಲಾವಿದ ಅಲ್ವಾ? ನಮ್ಮ ಮನೆಯಲ್ಲಿ ಗಿಲ್ಲಿ ಅವರೇ ಇನ್ನೊಬ್ರು ಮನೆ ಹುಡುಗಿ ನಿಮ್ಮೊಟ್ಟಿಗಲ್ಲಿ ಕೆಲವು ದಿನಗಳಿಂದ ಬಂದಿದ್ದಾರೆ. ಆ ಬಟ್ಟೆಗಳನ್ನ ತಗೊಂಡು ಪ್ರೈವೇಸಿ ಸರ್ ಅದವ್ರದ್ದು, ಅದನ್ನ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಹಾಕೋದು ಓಕೆನಾ ಗಿಲ್ಲಿ ಅವರ? ಸರಿಯಲ್ಲ ಗಿಲ್ಲಿ ಅವರೇ? ಬಿಗ್ ಬಾಸ್ ಅನ್ನ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾರು ನಿರೂಪಣೆ ಮಾಡಿ ಚೆನ್ನಾಗಿರತ್ತೆ? ಯಶ್ ಅಮ್ಮ ಮಾಡಿದ್ರೆ ಚೆನ್ನಾಗಿರತ್ತ ಅಂತ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಅವ್ರ ಕಾನ್ಫಿಡೆನ್ಸ್
ಆ ಏಜ್ ಅಲ್ಲಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಅವ್ರು ಮಾಡಿದ್ರೆ ಬೇರೆನೆ ಇರತ್ತೆ ಯಶ್ ಅಮ್ಮ. ಏನಂತೀರಾ? ನಾನು ಸಣ್ಣ ಸಣ್ಣದು ಅಬ್ಸರ್ವ್ ಮಾಡ್ತೀನಿ. ಆತರ ಒಂದು ಅಬ್ಸರ್ವೇಶನ್ ಇರೋದ್ರಿಂದಾನೇ ನಮ್ಗೆ ಟೇಸ್ಟ್. ವಾಟ್ ಅ ವಂಡರ್ಫುಲ್ ಸ್ಪೀಚ್ ಮದರ್ ಇಂಡಿಯಾ. ನನ್ಗೆ ಐಡಿಯಾ ಇದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ ನನ್ಗೆ. ನಾನು ಏನಂತೀರಾ, ಅದನ್ನ ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. ಹಳೆ ಮೈಸೂರವರೆಲ್ಲ ಕಂಪ್ಯೂಟರ್ ಮೈಂಡ್ ಏನ್ ನೋಡಿದ್ರು ಕ್ಯಾಚ್ ಮಾಡ್ಬಿಡ್ತಾರೆ ಅಂತ. ವಯಸ್ಸಾಗ್ತಾ ಆಗ್ತಾ ಎಲ್ರಿಗೂ ಮೆಮೊರಿ ಕಮ್ಮಿ ಆದ್ರೆ ನಿನ್ಗೆ ಶಾರ್ಪ್ ಆಗ್ತಿತ್ತು. ಡ್ರೈವರ್ ಎಂಟಿ ಅರುಣ್ ಕುಮಾರ್ ಎಂಟಿ ಪುಷ್ಪಾಗ್ ಬಂದಿದ್ದೀನಿ. ನಾನು ನ್ಯೂಟ್ರಲ್ ಆಗಿರ್ತೀನಮ್ಮ. ಅಷ್ಟೊಂದೆಲ್ಲ ಇಲ್ಲ, ಆಮೇಲೆ ನೋಡೋಣ ಮುಂದಕ್ಕೆ. ಸುದಿ ಸರ್, ತಡೆ ಅಂದ್ರೆ ಚೈಲ್ಡ್ ಅಂತ ಚೈಲ್ಡ್ ಹಂಗಾರೆ ಇನ್ಮೇಲೆ ನನಗೆ ನೀವು ಮಗು ತರಾನೇ ಕಾಣ್ತೀರ. ಕರೀಲ ಇನ್ಮೇಲೆ ಮಾತಲ್ಲಿ ಬಂದ್ಬಿಡ್ತಾನ ಕೋಪದಲ್ಲಿ ಜಗಳದಲ್ಲಿ. ಕೋಪದಲ್ಲಿ ಬರ್ಲಿಲ್ಲ ಸರ್, ನಿಮ್ಮ ದೃಷ್ಟಿಕೋನ ಹಂಗಿದೆ. ನೀವು ಇನ್ನೊಂದು ವಿಚಾರ, ಇನ್ನೊಂದು ಹುಡುಗಿನೇ ಅಂತ ಅನ್ಕೊಳ್ಳ, ಅವ್ರ ವಿಚಾರದಲ್ಲಿ ಬಂದಾಗ ತಾವು ತಗೊಂಡಿಲ್ಲ ಇದ್ರ ಅರ್ಥ, ಇದು ಅವ್ರ ಅರ್ಥ ಗೊತ್ತಿದ್ದೆ ಒದ್ದಾಡ್ತಾ ಇದ್ದಾರೆ ಇಡೀ ದಿನ. ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸಾಕ್ಟ್ ಅರ್ಥ ನನಗೆ ದೇವರಾಣೆಗಳು ಇವತ್ತಿನ ತನಕ ಗೊತ್ತಿಲ್ಲ. ಬಟ್ ಅದನ್ನ ಟೆಲಿವಿಷನ್ ಅಲ್ಲಿ ಯೂಸ್ ಮಾಡಬೇಡಿ ಅನ್ಬೇಕಾದ್ರೆ ನಿನ್ ತಲೆ ಅದ್ರ ಅರ್ಥ ಏನ್ ನೋಡ್ತಾ ಇತ್ತು. ಟೆಲಿಕಾಸ್ಟ್ ಮಾಡೋದಕ್ಕೆ ಯೋಗ್ಯವಲ್ಲದ ಪದ ಅಂತ ಗೊತ್ತಿಲ್ಲ. ಅದನ್ನ ದೊಡ್ಡದ್ ಮಾಡಬೇಡಿ, ಇವಾಗ ಅದನ್ನ ತೆಗಿಬೇಡಿ, ಅದನ್ನ ಹೈಲೈಟ್ ಮಾಡಬೇಡಿ ಅಂತೀರಿ. ಡಸಂಟ್ ಇಟ್ ಲುಕ್ ವೆರಿ ಸೆಲೆಕ್ಟಿವ್ ರಿಯಾಕ್ಷನ್ ಟು ದ ಪಬ್ಲಿಕ್? ಎಸ್ ಅಶ್ವಿನಿ ಅವರೇ, ನನಗೆ ಫಸ್ಟ್ ಆ ಪದದ ಅರ್ಥ ನನಗೆ ಗೊತ್ತಿರೋದಿಲ್ಲ ಅಣ್ಣ. ನಾನು ಮತ್ತೆ ಜಾನ್ವಿ ಅವರು ಇಬ್ರು ಕೂಡ ಚರ್ಚೆ ಮಾಡಿದಾಗ ಜಾನ್ವಿ ಅವರು ಹೇಳ್ತಾರೆ, ಅವ್ರು ಹೇಳಿದ ಪ್ರಕಾರ ಈ ತರದ ಅರ್ಥಗಳಿದೆ, ಆದ್ರೆ ಆ ತರದ ಪದ ಬಳಕೆ ಮಾಡೋದಿಲ್ಲ. ಅದೇನೋ ಒಂಥರ ತುಂಬಾನೇ ಮುಜುಗರ ಆಗುತ್ತೆ. ಇನ್ನು ಚಿಕ್ಕವರಾಗಕ್ ಹೋಗ್ಬೇಡಿ. ಕಾರ್ಟೂನ್ ಅಂಡ್ ನೀವು ಲಾಸ್ಟ್ ಟೈಮು ಸುದಿ ಅವರು ಒಂದ್ ಮಾತು ಹೇಳ್ತಾರೆ, ಈ ಅಮ್ಮ ಅಂದ ತಕ್ಷಣ ನೀವು ಅಶ್ವಿನಿ ಅವರೇ ಮಾತಾಡ್ಬೇಕಾದ್ರೆ ಹೇಳ್ತೀರಿ ನನ್ನನ್ನ ಯಮ್ಮ ಗಿಮ್ಮ ಅಂತ ಕರಿಬೇಡ, ನಂಗೊಂದು ಹೆಸರಿದೆ ಅಂತೀರಿ. ಬಟ್ ಯು ಕಾಲ್ ಹರ್ ಅನ್ ಇಡಿಯಟ್. ನಾನು ಅದನ್ನ ಒಪ್ಕೋತೀನಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾವು ಮಾಡಿರೋ ತಪ್ಪನ್ನ ನಮ್ಗೆ ಅರಿವಿಗೂ ಬಂದಿದೆ. ಬಟ್ ಏನ್ ಆಗ್ತಿತ್ತು, ಬಿಕಾಸ್ ನಮ್ಮ ಹತ್ರ ಯಾವತ್ತೂ ಡೈರೆಕ್ಟ್ ಕಾನ್ವರ್ಸೇಷನ್ ಆಗಿರ್ಲಿಲ್ಲ. ಹಾಗಾಗಿ ಮೇ ಬಿ ನೀವ್ ಹೇಳ್ತಿರೋದು ಮತ್ತೆ ಮನೆಯಲ್ಲಿ ನಾವು ನೋಡದೆ ಇರುವಂತದ್ದು ಕೆಲವು ಆಗಿರೋದ್ರಿಂದ ಮೇ ಬಿ ಇಫ್ ಶಿ ಇಸ್ ಹರ್ಟ್, ಎಲ್ಲೋ ಒಂದ್ ಕಡೆ ಅವಳಿಗೆ ಪರ್ಸನಲಿ ಅದು ಹರ್ಟ್ ಆಗಿದ್ರೆ ಖಂಡಿತವಾಗ್ಲೂ ನಾನು ಓಪನ್ ಆಗಿ ಸಾರಿ ಕೇಳಿ. ಒಬ್ಬನ ಮರ್ಯಾದೆ, ಒಬ್ಬರ ಅಸ್ತಿತ್ವ, ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನು ಆಗ್ಬಾರ್ದು. ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು. ಉರ್ಸಕ್ಕೆ ಮಾಡ್ದಂಗಿತ್ತಲ್ಲ ಗಿಲ್ಲಿ. ಇಲ್ಲಿಗೆ ಹೊಟ್ಟೆ ಉರಿಯೋದು ನೋಡಿ ನನ್ಗೆ ಖುಷಿನೇ ಆಗ್ತದೆ. ಇವ್ರು ಯಾಕೆ ನಾನು ಹಿಂದೆ ಬಿದ್ದವ್ರೆ ಅಂತ ಗೊತ್ತಾಯ್ತಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ಐ ಆಮ್ ಆಲ್ರೆಡಿ ಕಮಿಟೆಡ್. ಅಶ್ವಿನಿ ಅವ್ರನ್ನ ಚೂಸ್ ಮಾಡಿದ್ರಿ, ಇಲ್ಲಿ ಕಾವ್ಯ ಲೆಕ್ಕಕ್ಕೆ ಬರ್ತಾ ಇಲ್ಲ. ಇಲ್ಲ, ಕಾವ್ಯನ ಕವನ ಹೇಳಿಬೇಕಾದ್ರೆ ಇಂಪ್ರೆಸ್ ಮಾಡ್ತೇನೆ ನಾನು. ಹೇಳಿ. ಬಿಗ್ ಬಾಸ್ ಮನೆಯಲ್ಲಿ ಇವಳೊಟ್ಟಿಗೆ ಕಳೆದಿದ್ದೆಲ್ಲ ಸುಂದರ ಸಮಯ, ಏನವಳ ನಾಜುಕು ನಯ ವಿನಯ, ಪ್ರೀತಿ ಹೇಳಲು ಇನ್ನು ನನಗೇಕೆ ಭಯ, ಓ ನನ್ನ ಕಾವ್ಯ ಕೊನೆವರೆಗೂ ಜೊತೆ ಇರುವೆಯ. ಕಾವ್ಯ ಅವರೇ, ನಿಮ್ಮ ರೆಸ್ಪಾನ್ಸ್ ಏನು ಅಂತ ನಾನು ಕೇಳಕ್ ಹೋಗಲ್ಲ. ಇದನ್ನ ಕೇಳಿದ್ರೆ ಅಂದ್ರೆ ಸತ್ಯವಾಗ್ಲೂ ನನ್ನ ವೃತ್ತಿ ಚೇಂಜ್ ಆಯ್ತು ಅಂತ ಅರ್ಥ. ನೀವ್ 100% ಕೊಟ್ಟಿದ್ದೀರಾ ಅಂತ ಬೆರಳು ತೋರಿಸಿ ಮಾತಾಡೋದು ನಾನು ಇದು ಇವ್ರ ತಲೆ ತುಂಬಾ ಸಗಣಿನ ತುಂಬೈತೆ ಅಂತ ಯಾವ ಮಗ ಲೈಫ್ ಲಾಂಗ್ ಹಿಂಗೆ ಎದ್ಬಿಡ್ತೀವಿ ನಾವು. ನಮಗೂ ಒಳ್ಳೆ ಟೈಮ್ ಬರ್ತದೋ. ಟ್ಯಾಲೆಂಟ್ ಇದ್ದವ್ನು ಯಾವನ್ನೇ ಆಗಿಲ್ಲ ಮೇಲ್ ಬಂದೇ ಬರ್ತಾನು. ಅದಕ್ಕೆ ತಾನೇ ನಾವು ಕಷ್ಟ ಪಡ್ತಾ ಇರೋದು ನೋಡ. ಅಲ್ಲಿ ಫ್ಯಾನ್ಸ್ ಎಲ್ಲಾರು ಒಂದೇ ಮಾತು ಹೇಳಿದ್ದು, ನೀವ್ ಯಾರ ಬಗ್ಗೆ ಓದ್ತಿರೋ ಬಿಡ್ತಿರೋ, ನಾವು ಬರ್ದಿರೋ ಧ್ರುವಂತವ್ರ ಬಗ್ಗೆ ಓದಿಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ ಅಂತ. ಏಡೇಡವರು ಸಿಕ್ತವ್ರಿಗೆ ಬಿಡ್ತಾನೆ ತಲೆಗೆ ಡ್ರಿಲ್ಲಿಂಗು, ಅದ್ ಕೇಳಕ್ಕೆ ಎಲ್ರಿಗೂ ತುಂಬಾ ಬೋರಿಂಗು. ಮಾತೆತ್ತಿರೋಗಿ ಕ್ಯಾಮ್ರಾ ಮುಂದೆ ನಿಂತ್ಕತಾನೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಬಾಗ್ಲ ಹತ್ರ ನಿಂತ್ಕತಾನೆ. ಟಮಾಟು ಮಿಲ್ಡಕ್ಕ ಇವತ್ತು ಆಚೆ ಹೋಗುದ್ ಪಕ್ಕ, ಟಮಾಟು ಮಿಲ್ಡಕ್ಕ ಇವತ್ತು ಆಚೆ ಹೋಗುದ್ ಪಕ್ಕ. ನಿಮಗೇನ್ ಬರುತ್ತೆ? ಬರುತ್ತೆ, ಏನೇನೋ ಬರುತ್ತೆ. ನಿಮಗೆ ಯಾವುದ್ರಲ್ಲಿ ಹೆಚ್ಚಿನ ವಿಶ್ವಾಸ ತಿಳಿಸಿದ್ರೆ ಅನುಕೂಲ. ಸಂಗೀತ ಅಭ್ಯಾಸವಿದೆಯೋ? ಸರಿ ಮಾಗರಿ ಇಂದ ಹಿಡಿದು ಸಾಕು ಮಾಡೋ ಜನ್ಮ ಸಾಕು ಮಾಡೋ ವರೆಗೂ ಪೊಗದಿಸ್ತಾ ಹಾಡ್ತೀನಿ. ಅಡಿಗೆ ಬರುತ್ತೆ. ದಿನಗಟ್ಲೆ ಅಡಿಗೆಗಿಂತ ಹೆಚ್ಚುಗಟ್ಲೆ ಅಡಿಗೆಲಿ ಹೆಚ್ಚಿನ ಪರಿಶ್ರಮ. ಅದರಲ್ಲೂ ಹಾಗಲಕಾಯಿ ಗೊಜ್ಜು ನಾನು ಮಾಡಬೇಕು, ನೀವು ತಿಂದು ನೋಡಬೇಕು. ಮನೆ ಕೆಲಸ ನೋಡಿ, ನಮ್ ಕಡೆಲಿ ಒಂದು ಗಾದಿ, ಕಸ ಗುಡಿಸೋಕೆ ಬಂದ್ರೆ ಕೆಲಸ ಬರುತ್ತೆ, ಒಲೆ ಹಚ್ಚೋಕೆ ಬಂದ್ರೆ ಅಡಿಗೆ ಬರುತ್ತೆ ಅಂತ. ನನಗೆರಡೂ ಬರುತ್ತೆ. ಚೆನ್ನಾಗಿ ಗುಡಿಸ್ತೀನಿ, ಒಂದು ಕ್ಷಣದಲ್ಲಿ ಹಚ್ಚಿಸ್ತೀನಿ.
ಸರ್ ಪ್ರೀತಿ ಅಂದ್ರೆ ಒಂದು ಟ್ರೂ ಬಾಂಡ್. ಓಕೆ, ಸ್ವಾರ್ಥಿ ಅಂತ ಇರಲ್ಲ. ಎಲ್ಲರೂ ಹೇಳುವ ಹಾಗೇನೆ ಒಂದು ತಾಯಿ ಪ್ರೀತಿ ಬೇರೆ ಇರುತ್ತೆ, ಅಪ್ಪ ಪ್ರೀತಿ ಬೇರೆ ಇರುತ್ತೆ, ಸಿಸ್ಟರ್ ಪ್ರೀತಿ ಬೇರೆ ಇರುತ್ತೆ, ಪಾರ್ಟ್ನರ್ ಪ್ರೀತಿ ಬೇರೆ ಇರುತ್ತೆ. ನನ್ನ ಅಮ್ಮ ಮನೆಯಲ್ಲಿ ಇರುವಾಗ ನನ್ನ ಅಮ್ಮ ಮಾಡಿಕೊಡ್ತಾರೆ, ಎಂತ ತಿಂಡಿ ಎಲ್ಲ ಮಾಡಿಕೊಡ್ತಾರೆ. ನಾನು ಒಂದು ಈಗ ಮಾಡ್ತೀವಿ ಅಲ್ಲ, ಬೇಡ ನಂಗೆ ಇದೆ, ಬೇಡ ಇದೆ, ಅದೇ ಆಗಿದೆ, ಉಪ್ಪು ಆಗಿದೆ, ಖಾರ ಆಗಿದೆ, ನಂಗೆ ಬೇಡ, ಅದೇ ಹೇಳ್ತೀನಿ ನಾನು. ನನ್ನ ಅಮ್ಮ ಕಿಚನ್ ಅಲ್ಲಿ ಹೋಗಿ ಎಂತ ನನ್ಗೆ ನಾನು ಇವತ್ತು ತಿನ್ನಲ್ಲ ಅಂದ್ರೆ ಅವರು ಕಿಚನ್ ಅಲ್ಲಿ ಹೋಗಿ ಎಂತ ಒಂದು ಚೇಂಜಸ್ ಮಾಡಿ ತಕೊಂಡ್ ಬರ್ತಾರೆ. ಇಲ್ಲಂದ್ರೆ ನಾನು ತಿನ್ಲಿಲ್ಲ ಅಂದ್ರೆ ನನ್ಗೇನೆ ನೋಡುದು, ನನ್ಗೇನೆ ಹೇಳ್ತಾರೆ ಲೈಕ್ ಪಾಪ ತಿನ್ನೋ ಅಂತ. ಬಟ್ ಆ ಟೈಮಲ್ಲಿ ನನ್ಗೆ ವ್ಯಾಲ್ಯೂವೇ ಗೊತ್ತಾಗ್ಲಿಲ್ಲ. ಇವತ್ತೇ ನಾನು ಇಲ್ಲಿ ಇದ್ದೀನಿ, ಇವತ್ತೇ ನಾನು ಯಾವಾಗ ಮಾಡ್ತಾ ಇದ್ದೀನಿ ಅಲ್ವಾ, ಆ ಟೈಮಲ್ಲಿ ನನ್ಗೆ ಗೊತ್ತಾಯ್ತು ಅವರು ಎಷ್ಟು ಕಷ್ಟ ಇಂದ ಮಾಡ್ತಾ ಇದ್ದಾರೆ, ಅವರು ಎಷ್ಟು ಸೆಲ್ಫ್ಲೆಸ್ ಇಂದ, ಅಂದ್ರೆ ನಮಗೋಸ್ಕರ ಅವರು ಇಷ್ಟು ಗಂಟೆ ಕಿಚನ್ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಆ ಟೈಮಲ್ಲಿ ವ್ಯಾಲ್ಯೂ ಅಷ್ಟು ಕೊಡ್ಲಿಲ್ಲ. ಬಟ್ ಇದೇ ನಾನು ಮತ್ತೆ ಮಾಡಲ್ಲ ನನ್ನ ಲೈಫ್ ಅಲ್ಲಿ. ಇವತ್ತೇ ನನಗೆ ಗೊತ್ತಾಯ್ತು ಅಂದ್ರೆ ಒಂದು ಬೆಲೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.